ವೀಕ್ಷಕರೇ ನಮಸ್ಕಾರ. ನಾವ್ ಇವತ್ತಿನ ದಿನ ಏನಪ್ಪಾ ಅಂದ್ರೆ ಹುಮನಾಬಾದ್ ನಗರ ಪಟ್ಟಣದ ಏನಪ್ಪಾ ಅಂದ್ರೆ ಬಾಲಾಜಿ ಮಂದಿರ್ ಸರ್ಕಲ್ ಹತ್ರ ಇರುವಂತ ಏನಂದ್ರೆ ಜೆಬಿ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ನಡೀತಿರುವಂತ ಕಲ್ಪನಾ ಚೌಳ ಪ್ರೌಢಶಾಲೆಯಲ್ಲಿ ಇದ್ವಿ. ವೀಕ್ಷಕರೇ ವಿಶೇಷವಾಗಿ ಹೇಳಬೇಕಾಗುತ್ತೆ, ಯಾಕಂದ್ರೆ ಒಂದು ಯಾವುದೇ ರೀತಿಯಾದಂತ ಫೀಸ್ ಅನ್ನ ತೆಗೆದುಕೊಳ್ಳಲ್ಲ. ಮತ್ತೆ ಇಲ್ಲಿ ಯಾವುದೇ ರೀತಿಯಾದಂತ ಸಮವಸ್ತ್ರಗಳ ಫೀಸ್ ತಗೊಳ್ಳಲ್ಲ. ಬಟ್ಟೆ ಫ್ರೀ, ಎಲ್ಲವನ್ನ ಉಚಿತವಾಗಿ ಸರ್ಕಾರಿ ಶಾಲೆಯ ಮಾದರಿಯಲ್ಲಿ ಪ್ರೌಢ ಶಿಕ್ಷಣ ಅಂದ್ರೆ 8ನೇ 9ನೇ 10ನೇ ತರಗತಿಯ ಪ್ರೌಢ ಶಿಕ್ಷಣವನ್ನ ಏನಪ್ಪಾ ಅಂದ್ರೆ ಇಲ್ಲಿ ನೀಡಲಾಗುತ್ತೆ. ಹಾಗಾದ್ರೆ ಇಲ್ಲಿ ಯಾವ ರೀತಿಯಾಗಿ ತರಗತಿಗಳಿದೆ ಮತ್ತು ಏನೇನೆಲ್ಲ ಸೌಲಭ್ಯಗಳಿವೆ, ಸ್ವತಃ ನಮ್ಮ ಜಿಕೆ ಸುದ್ದಿ ವಾಹಿನಿ ಏನಪ್ಪಾ ಅಂದ್ರೆ ಇವರು ಪ್ರಚಾರ ಮಾಡುತ್ತಿರುವಂತ ಪಾಂಪ್ಲೆಟ್ ಅನ್ನ ನೋಡಿ ನಾವೇನಪ್ಪಾ ಅಂದ್ರೆ ಈ ಶಿಕ್ಷಣ ಸಂಸ್ಥೆ ಯಾವ ರೀತಿಯಾಗಿ ಹೈಸ್ಕೂಲ್ ಅನ್ನ ನಡೆಸ್ತಾ ಇದ್ದಾರೆ, 8ನೇ 9ನೇ 10ನೇ ತರಗತಿಗಳನ್ನ ಯಾವ ರೀತಿಯಾಗಿ ತೆಗೆದುಕೊಳ್ತಾ ಇದ್ದಾರೆ, ಹೇಗೆ ಇಲ್ಲಿ ಸಾಧ್ಯ, ಉಚಿತವಾಗಿ ಮಕ್ಕಳಿಗೆ ಶಿಕ್ಷಣ ಅಲ್ಲದೇನೆ ಅವರಿಗೆ ಉಚಿತವಾಗಿ ಬ್ಯಾಗ್ ನೀಡೋದಾಗಿರ್ಬೋದು, ಅವರಿಗೆ ಪುಸ್ತಕಗಳನ್ನ ನೀಡೋದಾಗಿರ್ಬೋದು, ಸಮವಸ್ತ್ರಗಳನ್ನ ನೀಡೋದಾಗಿರ್ಬೋದು, ಈ ತರ ಹಲವಾರು ಕಾರ್ಯಗಳನ್ನ ಯಾವ ರೀತಿಯಾಗಿ ಮಾಡ್ತಾರೆ ಮತ್ತು ಸ್ವತಃ ಅಧ್ಯಕ್ಷರು ಈ ಶಾಲೆಯ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ಸ್ವತಃ ಕೇಳೋಣ ಬನ್ನಿ. ಸಂಸ್ಥೆಯ ಪಾಂಪ್ಲೆಟ್ ಅನ್ನ ನೋಡಿ ನಾವು ನೇರವಾಗಿ ಸಂಸ್ಥೆಯ ಅಧ್ಯಕ್ಷರೊಂದಿಗೆ ಸಂಪರ್ಕಿಸಿದಾಗ ಅವ್ರು ಏನೇನ್ ಹೇಳಿದ್ರು ಮತ್ತೆ ಯಾವ ರೀತಿಯಾಗಿ ಯಾಕಂದ್ರೆ ಈಗಿನ ಕಾಲದಲ್ಲಿ ಶಿಕ್ಷಣ ಸಂಸ್ಥೆ ನಡೆಸಬೇಕಾದ್ರೆ ಬಹಳಷ್ಟು ಕಷ್ಟ ಇದೆ. ಅದರಲ್ಲೂ ಕೂಡ ಇವರು ಉಚಿತವಾಗಿ ಸಮವಸ್ತ್ರ, ಬ್ಯಾಗ್ ಅನ್ನ, ಪುಸ್ತಕವನ್ನ ಮತ್ತೆ ಮಕ್ಕಳಿಗೆ ಅಡ್ಮಿಷನ್ ಫಾರ್ಮ್ ತುಂಬಿದ್ರು ಕೂಡ 50 ರೂಪಾಯಿ ಇರುವಂತ ಕಾಲದಲ್ಲಿ ಅದನ್ನು ಕೂಡ ಉಚಿತವಾಗಿ, ಬಸ್ ಪಾಸ್ ಕೂಡ ಉಚಿತವಾಗಿ ಮಾಡಿದ್ದಾರೆ. ಹಾಗಾದ್ರೆ ಬನ್ನಿ, ಈ ಹೈಸ್ಕೂಲ್ ನ ಫ್ರೀ ಯಾಕೆ ನೀಡ್ತಾ ಇದ್ದಾರೆ, ಇದರ ಹಿನ್ನೆಲೆ ಏನು ಅನ್ನೋದನ್ನ ಸ್ವತಃ ಅಧ್ಯಕ್ಷರು ನಮ್ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ಕಾರ. ಜೆಕೆ ನ್ಯೂಸ್ ಮಲ್ಲು ಸರ್ ಅವರಿಗೆ ಹಾರ್ದಿಕ ಸ್ವಾಗತ ನಮಸ್ಕರಿಸುತ್ತಾ ಶರಣಾರ್ಥಿ. ಇವತ್ತಿನ ದಿವಸ ಜೆಕೆ ನ್ಯೂಸ್ ನಮ್ಮ ಶಾಲೆಗೆ ಬಂದಿದ್ದು ಒಂದು ಸಂತೋಷದ ವಿಷಯವಾಗಿದೆ. ಯಾಕಂದ್ರೆ ಇವರು ನಾವು ಅಡ್ವರ್ಟೈಸ್ಮೆಂಟ್ ಮಾಡಿದ್ದು ಸ್ಕೂಲ್ದು ಅದು ಸ್ವಲ್ಪ ಎಲ್ಲ ತಿಳ್ಕೊಂಡು ಇವತ್ತು ನಮ್ಮ ಶಾಲೆಗೆ ವಿಸಿಟ್ ಮಾಡೋಣ ಏನದ ಅಂತ ತಿಳ್ಕೊಳಕ್ ಅವ್ರು ಬಂದಿದ್ದಾರೆ. ಮತ್ತೊಂದ್ ಸರ್ತಿ ಅವರಿಗೆ ಧನ್ಯವಾದ ತಿಳಿಸ್ತಾ ಇವತ್ತಿನ ದಿವಸ ನಾನು ಹೇಳ್ಬೇಕಾದ್ರೆ ಸುಮಾರು 25 ವರ್ಷಗಳಿಂದ ಶಿಕ್ಷಣ ಸಂಸ್ಥೆ ಮಾಡ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಸಣ್ಣ ಐಟೆ ಕಾಲೇಜಿಂದ ಪ್ರಾರಂಭ ಮಾಡಿ ಇವತ್ತ ನಾವು ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಹುಟ್ಟಾಕ್ತಿದ್ದೆವು. ಒಳ್ಳೆ ರೀತಿಯಲ್ಲಿ ನಾವು ನಡ್ಸ್ಕೊಂಡ್ ಬರ್ತಾ ಇದ್ದೆವು. ಹುಮ್ನಾಬಾದ್, ಬಸವ ಕಲ್ಯಾಣ, ಚುಟುಗುಪ್ಪ, ಬೀದರ್, ಗುಲ್ಬರ್ಗ ಈ ರೀತಿ ಎಲ್ಲಾ ಕಡೆ ನಂದೇ ಆದಂತ ಶಾಪನ್ ಮುಗಿಸ್ತಾ ಒಳ್ಳೆ ಶಿಕ್ಷಣವನ್ನು ಕೊಡ್ತಾ ಬಂದಿದ್ದೀನಿ. ನನಗೇನ್ ಅನ್ಸ್ತಪ್ಪ ಅಂತಂದ್ರ ಇದು ಯಾಕೆ ಮಾಡ್ತಾ ಇದೀರಿ ಅಂತ ಇವ್ರು ಕೇಳಿದ್ರು. ನಾನು ನನ್ನ ಅನುಭವ ಇದರಲ್ಲಿ ಸಾಕಷ್ಟು ಕಡೆ ನಾನು ನೋಡಿದಾಗ ಹಳ್ಳಿನಲ್ಲಿ, ವಟಾರ್ನಲ್ಲಿ ಎಲ್ಲ ಕಡೆ ಹೋಗಿದಾಗ ಬಹಳ 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 ಬಡವ ಜನ ಇರೋದ್ರಿಂದ ಅವರು ಕೆಲವೊಂದ್ ಕಡೆ ಎಲ್ಲೋ ಒಂದ್ ಕಡೆ ಶಿಕ್ಷಣ ವಂಚಿತರಾಗ್ತಾ ಇದಾರ. ನಮಗ ದೇವರು ಎಲ್ಲ ರೀತಿಲಿ ಅನುಕೂಲ ಮಾಡಿಕೊಟ್ಟಿದಾನ. ಇದು ನಾವು ಟೋಟಲಿ ಪ್ಯೂರ್ ಆಗಿ ಸಾಮಾಜಿಕವಾಗಿ ಒಳ್ಳೆ ಕೆಲಸ ಮಾಡೋಣ ಅಂತ ಹೇಳಿ ವಿಚಾರ ಮಾಡ್ಕೊಂಡು ಈ ಕೆಲಸಕ್ಕೆ ನಾವು ಮುಂದೆ ಹಾಕಿದೆವು. ಸರ್ ಅಲ್ಲದೆ ಈ ಹೈಸ್ಕೂಲ್ ಶಿಕ್ಷಣ ಕಲಿಸಬೇಕಾದ್ರೆ 8ನೇ ಆಗ್ಲಿ 9ನೇ ಆಗ್ಲಿ 10ನೇ ತರಗತಿ 3 ವರ್ಷ ಕಲಿಬೇಕಾದ್ರೆ ಸುಮಾರು ರೀತಿಯಾದಂತ ಖರ್ಚು ವೆಚ್ಚಗಳಿರುತ್ತೆ. ತಾವು ಸಮವಸ್ತ್ರ ಅಲ್ದೇನೆ, ಬ್ಯಾಗ್ ಅಂತ ಅಲ್ದೇನೆ, ಮತ್ತೆ ಏನಂದ್ರೆ ಉಚಿತವಾಗಿ ಅಡ್ಮಿಷನ್ ಫಾರ್ಮ್ ಅನ್ನ ಕೂಡ ತಗೊಳ್ತಾ ಇಲ್ಲ. ಸರ್ ಈ ರೀತಿಯಾದಂತ ನಿಸ್ವಾರ್ಥ ಸೇವೆಯನ್ನ ಹೈಸ್ಕೂಲ್ಗೆ ಸಲ್ಲಿಸ್ತಾ ಇದ್ರ, ಯಾಕೆ, ಏನೇನು ಮುಖ್ಯ ಕಾರಣ ಏನು? ಮುಖ್ಯ ಕಾರಣ ಅಂತೇನಿಲ್ಲ, ನಾನು ಜೀವನದಲ್ಲಿ ಬಹಳಷ್ಟು ಕಷ್ಟಗಳನ್ನು ಕಂಡಿದ್ದೇನೆ. ನಮ್ಮ ಭಾಗದ ಮಕ್ಕಳಿಗೆ ಈ ಒಳ್ಳೆ ರೀತಿಯಲ್ಲಿ ಶಿಕ್ಷಣ ಆಗ್ಬೇಕು ಎಂಬ ದೃಷ್ಟಿಕೋನ ಇಟ್ಕೊಂಡು ಬಡವ ಜನರಿದ್ದಾರ, ಅವರಿಗೆ ಬಹಳಷ್ಟು ಜನ ಪ್ರೈವೇಟೈಸೇಷನ್ ಸ್ಕೂಲ್ನಾಗ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಆಗ್ತದ ಎಂಬ ಉದ್ದೇಶದಿಂದ ನಾವು ಈ ಯೋಜನೆ ಹಮ್ಮಿಕೊಂಡಿದ್ದೆವು. ಈಗಾಗಲೇ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಬೇರೆ ಬೇರೆ ಕೋರ್ಸ್, ಫಾರ್ಮಸಿ, ಪ್ಯಾರಾಮೆಡಿಕಲ್
ನರ್ಸಿಂಗ್ ಇರೋದ್ರಿಂದ ಸ್ವಲ್ಪ ಅದ್ರಲ್ಲಿ ಇದ್ದಿದ್ದು ದುಡ್ಡು ಈ ಒಂದು ಕ್ಷೇತ್ರಕ್ಕೆ ಅನುವು ಮಾಡಿಕೊಟ್ರೆ ನಮ್ಮ ಭಾಗದ ಜನರಿಗೆ ಇವು ಮಕ್ಕಳಿಗೆ ಒಳ್ಳೇದಾಗ್ತದ ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡಿದ್ದೆವು. ಇದ್ರ ಜೊತೆ ಏನದ ಅಂದ್ರೆ ನಾವು ವಿಶೇಷವಾಗಿ ಮಕ್ಕಳಿಗೆ ಪಾಠ ಜೊತೆ ಮುಂದ್ ಬರ್ತಕ್ಕಂತ ಒಂದು ಫಸ್ಟ್ PU ಸೆಕೆಂಡ್ PUC ನಲ್ಲಿ ಮಕ್ಕಳಿಗೆ ನೀಟ್ CET ಬಗ್ಗೆನೂ ಈಗ ಅವ್ರಿಗೇನೋ ಹೇಳ್ಕೊಡ್ತಕ್ಕಂತ ಪ್ರಯತ್ನ ನಾವು ಮಾಡ್ತಾ ಇದ್ವಿ. ಅಂದ್ರೆ ಹೈಸ್ಕೂಲ್ ನಲ್ಲಿ ಇರುವಂತ ಸಂದರ್ಭದಲ್ಲಿನೇ ಅವರಿಗೆ ಒಂದು ನೀಟ್ ನ ಬಗ್ಗೆ ಆಗಿರ್ಬೋದು, ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಆಗಿರ್ಬೋದು, ಈ ರೀತಿ ಮಾಹಿತಿಯನ್ನ ನೀಡ್ತೀವಿ. ಹೌದು ಸರ್, ಹೌದು. ಅಂದ್ರೆ ಒಟ್ಟಲ್ಲಿ ಮಕ್ಕಳಲ್ಲಿ ಕಾಂಪಿಟೇಟಿವ್ ವಿಭಾಗವನ್ನ ಬೆಳೆಸ್ತಾ ಇದ್ದೀರಾ ಅಂತ ಸರ್. ನಿಜವೂ ಕೂಡ ಈಗಿನ ಒಂದು ಹಲವಾರು ವಿದ್ಯಾಸಂಸ್ಥೆಗಳಲ್ಲಿ ಕೆಲವೊಂದು ರೀತಿಯಾದಂತಹ ಫೀಸ್ ತಗೊಂಡು ಒಂದು ಇದನ್ನ ಮಾಡ್ತಾ ಇದ್ದಾರೆ. ಸೊ ಅಂತದ್ರಲ್ಲಿ ತಾವು ಫ್ರೀ ಕೊಡ್ತಾ ಇದ್ದೀರಾ. ಒಂದು ಶಿಕ್ಷಣದ ಇದು ಏನಂದ್ರೆ ಲೆಕ್ಚರ್ ಸ್ಯಾಲರಿ ಆಗಿರ್ಬಹುದು, ಅಲ್ಲದೇನೆ ಬಹಳಷ್ಟು ಖರ್ಚು ವೆಚ್ಚಗಳಿರುತ್ತೆ, ಹೇಗೆ ನಿಭಾಯಿಸೋದು ಹೇಗಾಗುತ್ತೆ? ಈಗಾಗಲೇ ತಮ್ಗೆ ಹೇಳ್ದಂಗ ನಮ್ಮಲ್ಲಿ ಬೇರೆ ಬೇರೆ ಸೋರ್ಸ್ ಇದೆ. ಆ ಸೋರ್ಸ್ ಮುಖಾಂತರ ಏನದಂದ್ರ ಅದರಲ್ಲಿ ಒಂದು ಪಾರ್ಟ್ ಈ ಒಂದು ಕಲ್ಪನಾ ಚಾವ್ಲಾ ಪ್ರೌಢಶಾಲೆಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ನಮ್ಗೆ ಏನು ಓನ್ ಬಿಲ್ಡಿಂಗ್ ಇದೆ, ನನ್ ಟೀಚರ್ ಫ್ಯಾಕಲ್ಟಿ ಅಷ್ಟೇ ಏನದಂದ್ರೆ ನನ್ ಸ್ಯಾಲ್ರಿ ಕೊಡ್ಬೇಕಾಗ್ತದ. ಎಲ್ಲರ ಜೊತೆ ಇವರಿಗೂ ಅದಕ್ಕೆ ಏನದಂದ್ರೆ ಮ್ಯಾನೇಜ್ ಮಾಡ್ಕೊಂಡು ಹೋಗೋಣ. ಇಲ್ಲಿ ತನಕ ಯಾವ್ದೇ ರೀತಿ ಕಮ್ಮಿ ಬಿದ್ದಿಲ್ಲ. ಮತ್ತ ಮತ್ತೊಂದು ಖುಷಿ ಮಾತು ಹೇಳ್ಬೇಕಾದ್ರ, ನಾನು ಯಾವಾಗ ಈ ಫ್ರೀ ಯೋಜನೆ ಮಕ್ಕಳಿಗೆ ನಮ್ಮ ಭಾಗದ ಮಕ್ಕಳಿಗೆ ಒಂದು ಒಳ್ಳೆ ರೀತಿಲಿ ಆಗ್ತದ ಅಂತ ಅಂದಾಗ ಈ ಡ್ರೆಸ್ ಆಗಿರ್ಬೋದು, ಬ್ಯಾಗ್ ಆಗಿರ್ಬೋದು, ಕಂಪಾಸ್ ಬಾಕ್ಸು, ಶೂಸು, ಸಾಕ್ಸು, ಎವ್ರಿಥಿಂಗ್ ಇದು ಕುಡಬರಿ ನನಗ ಅದು ಪರ್ಚೇಸ್ ಮಾಡ್ಲಕ್ಕ ನನಗೆ ಯಾವತ್ತೂ ದುಡ್ಡೇ ಕಮ್ಮಿ ಬಿದ್ದಿಲ್ಲ. ಇಲ್ದ್ರೆ ಬೇರೆ ಬೇರೆ ಕೆಲ್ಸಕ್ಕ ಬಹಳಷ್ಟು ಏನದ ಅಂದ್ರ ಏನೇನೋ ಮಾಡಿದ್ರು ಫೈನಾನ್ಸಿಯಲ್ ಪ್ರಾಬ್ಲಮ್ ಆಗ್ತಾ ಇತ್ತು. ಇದೊಂದು ಒಳ್ಳೆ ಕೆಲಸ ಮಾಡ್ಲಕ್ ಹೋದಾಗ ನನಗೆ ಯಾವತ್ತೂ ಈ ರೀತಿ ಕಷ್ಟ ಬಂದಿಲ್ಲ, ಮುಂದೆ ಬರಲ್ಲ ಅಂತ ನನಗೆ ಅನಿಸ್ತದ. ದೇವರ ಆಶೀರ್ವಾದ ಇದೆ. ಎಲ್ಲಿ ತನ ನನ್ನಲ್ಲಿ ಆ ಶಕ್ತಿ ಇದೆ ಅಲ್ಲಿ ತನ ನಾನು ಇದೇ ರೀತಿ ಈ ಭಾಗದಲ್ಲಿ ಬಡ ಮಕ್ಕಳಿಗೋಸ್ಕರ ನಾನು ಸೇವೆ ಮಾಡ್ಲಿಕ್ಕೆ ಸಿದ್ಧ ಇದ್ದೀನಿ. ನಿಜವೂ ಕೂಡ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಇದು ನಾನು ಹೇಳ್ತಾ ಇರೋದು ಯಾವುದೇ ಸರ್ಕಾರಿ ಶಾಲೆ ಅಲ್ಲ, ಇದು ಒಂದು ಪ್ರೈವೇಟ್ ಸ್ಕೂಲ್. ಈ ಪ್ರೈವೇಟ್ ಸ್ಕೂಲ್ ನಲ್ಲಿ ನಿಜವೂ ಕೂಡ ಒಂದು ಈ ರೀತಿಯಾದಂತಹ ಉಚಿತ ಸೇವೆಯನ್ನ ನೀಡ್ತಾ ಇದ್ದಾರೆ. ಸೊ ವೀಕ್ಷಕರೇ, ಹಾಗಿದ್ರೆ ತಡೆಯಾಗಿ ನಿಮ್ಮ ಮನೆಯಲ್ಲಿ ಮಕ್ಕಳು 8ನೇ 9ನೇ ಮತ್ತು 10ನೇ ಮತ್ತೆ ಈ ವರ್ಷದಲ್ಲಿ 10ನೇ ತರಗತಿಯಲ್ಲಿ ಯಾವುದೇ ಒಬ್ಬ ವಿದ್ಯಾರ್ಥಿ ತಮ್ಮ ಮಗು ಪೇಪರ್ ಹೋಗಿದೆ ಅಥವಾ ಎಕ್ಸಾಮ್ ನಲ್ಲಿ ಫೇಲ್ ಆಗಿದ್ದಾರ, ಹಾಗೆ ನಾವು ಇದ್ದರೆ ಅಂತ ವಿಷಯದ ಪರಿಣಿತರ ತಂಡ ಏನಪ್ಪಾ ಅಂದ್ರೆ ಇಲ್ಲಿ ಯಾವ್ದಂದ್ರೆ ಕಲ್ಪನಾ ಚಾವ್ಲಾ ಪ್ರೌಢಶಾಲೆ, ಅದು ಉಚಿತವಾಗಿ ಯಾವುದೇ ರೀತಿಯಾದಂತಹ ಫೀಸ್ ತಗೊಳ್ಳಲ್ಲ. ಈ ಪೇಪರ್ 1, 2 ಇಷ್ಟಾದ 10ನೇ ತರಗತಿಯಲ್ಲಿ ಬ್ಯಾಕ್ ಆಗಿದವ್ರು ಇದ್ರೆ ಅವ್ರಿಗೆ ಕೂಡ ಸಂಪೂರ್ಣವಾಗಿ ಉಚಿತವಾಗಿ ಫ್ರೀ ಆಗಿ ಏನ್ ಮಾಡ್ತಾರೆ, ಆ ಹೋಗಿರುವಂತ ಸಬ್ಜೆಕ್ಟ್ ನ ಬಗ್ಗೆ ಮಾಹಿತಿ ಮತ್ತು ಆ ಪೇಪರ್ ಅನ್ನ ನಿಮ್ಗೆ ಕ್ಲಿಯರ್ ಮಾಡೋ ಸಲುವಾಗಿ ಸಹಾಯವನ್ನ ಮಾಡ್ತಾರೆ. ಹೌದು ವೀಕ್ಷಕರೇ, ಹಾಗಿದ್ರೆ ಈ ಕಲ್ಪನಾ ಚಾವ್ಲಾ ಶಾಲೆ ಎಲ್ಲಿ ಬರುತ್ತೆ, ಏನಿದೆ ಅನ್ನ ಸ್ವತಃ ಅಧ್ಯಕ್ಷರೇ ಹೇಳ್ತಾರೆ, ಬನ್ನಿ ಕೇಳೋಣ. ಇದು ಒಂದು ಸರ್ ಏನ್ ಹೇಳಿದ್ರು ಅಂತಂದ್ರೆ SSLC ವಿದ್ಯಾರ್ಥಿ ಮಕ್ಕಳದ ಈ ಸತಿ ಬಹಳಷ್ಟು ಏನದಂದ್ರೆ ಒಂದ್ ಸ್ವಲ್ಪ ರಿಸಲ್ಟ್ ಅಲ್ಲಿ ಕೊರತೆ ಆಗಿದೆ. ಅದಕ್ಕ ನಾವೊಂದು ಯೋಚನೆ ಮಾಡಿದೆವು. ನಮ್ ಭಾಗದ ಮಕ್ಕಳಿಗೆ ಒಂದ್ ಸ್ವಲ್ಪ 25 ದಿವಸದಿಂದ ಏನದಂದ್ರ ಎಕ್ಸಾಮ್ ಪಾಸಿಂಗ್ ಮಾಡ್ತಕ್ಕಂತ ಯೋಜನೆ ನಾವು ಹಮ್ಮಿಕೊಂಡು ಈಗಾಗಲೇ ಏನದಂದ್ರ ನಮ್ಮ ಹತ್ರ 45ಕ್ಕಿಂತ ಹೆಚ್ಚಿಗೆ ವಿದ್ಯಾರ್ಥಿಗಳು ಏನದಂದ್ರ ಬಂದು ಆ ಒಂದು ಸದುಪಯೋಗ ಪಡಿತಾ ಇದ್ದಾರ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆ ಏನದ ಅಂದ್ರೆ ಇವತ್ತ ಹುಮ್ನಾವಟ್ನಲ್ಲಿ ಬಾಲಾಜಿ ಮಂದಿರ್ ಹತ್ರ ಕಲ್ಪನಾ ಚಾವ್ಲಾ ಪ್ರೌಢಶಾಲೆ JB ಶಿಕ್ಷಣ ಸಂಸ್ಥೆಯಲ್ಲಿ ನಡೀತಾ ಇದೆ. ತಾವೆಲ್ಲರೂ ಇದ್ರದ್ದು ಸದುಪಯೋಗ ಪಡ್ಕೊಳ್ಬೇಕು ಅಂತ ಹೇಳಿ ನನ್ನ ವಿಷಯ. ಈ ರೀತಿಯಾಗಿ ಶಿಕ್ಷಣ ಸಂಸ್ಥೆಯವರು ನಿಸ್ವಾರ್ಥ ಸೇವೆಗೆ ನಮ್ಮ JK ಸುದ್ದಿ ವಾಹಿನಿ ಕೂಡ ಬಹಳಷ್ಟು ಪ್ರಶಸ್ತಿಯನ್ನ ವ್ಯಕ್ತಪಡಿಸ್ತಾ ಇದೆ. ಈ ಶಿಕ್ಷಣ ಸಂಸ್ಥೆ ಬೆಳೀಲಿ ಅಂತೇಳಿ ನಮ್ದು ಕೂಡ ಒಂದು ಮಹಾ ಅಭಿಲಾಷೆ ಇದೆ. ಸೊ ವೀಕ್ಷಕರೇ, ನೋಡಿದ್ರಲ್ವಾ? ಹಾಗಿದ್ರೆ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮ ಶಿಕ್ಷಣ ನೀಡಬೇಕಾದ್ರೆ ಬನ್ನಿ, JB ಶಿಕ್ಷಣ ಜೊತೆ ಕೈ ಜೋಡಿಸಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಹಿಂದೆ ನಮ್ಮ ಸ್ಕ್ರೀನ್ ಕೆಳಗೆ ನೀಡುತ್ತಿರುವಂತಹ ನಂಬರ್ಗೆ ಕರೆ ಮಾಡೋದ್ರ ಮೂಲಕವಾಗಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ತೆಕ್ಕೊಡು. ಸೊ ಸುದೇಶ್ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇದ್ದೀರಿ JK ನ್ಯೂಸ್ ಕನ್ನಡ, ಭ್ರಷ್ಟರ ಪಾಲಿಗೆ ಸಿಂಹ.
ಕೋಟ್ ಪ್ಯಾಂಟ್, ಶೇರ್ವಾನಿ, ಸುಟ್ಟಿಂಗ್, ಶರ್ಟಿಂಗ್, ಸಾರಿ, ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ. ಹಿಂದೆ ಭೇಟಿ ನೀಡಿ. ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮನಾಬಾದ.